ಕೃಷ್ಣನು, ರಾಧೆಯ, ನೀನು ಒಳ್ಳೆಯವನು, ವೇದಾಂಗಗಳನ್ನು ಧರ್ಮ ಸೂಕ್ಷ್ಮಗಳನ್ನು ತಿಳಿದಿರುವವನು. ಆದರೂ ಈ ದುರ್ಯೋಧನನನ್ನು ಬೆಂಬಲಿಸುವ ಪಾಪ ಕಾರ್ಯವನ್ನೇಕೆ ಮಾಡುತ್ತಿರುವೆ ಎಂದನು. ರಾಧೆಯನ್ನು ನಕ್ಕು, ದೇವ, ನೀನು ಹೇಳುವುದು ಸರಿ. ಧರ್ಮಿಷ್ಠನಾದವನು ಪಾಪಿಯನ್ನು ಬೆಂಬಲಿಸಬಾರದು. ಆದರೆ ದುರ್ಯೋಧನನು ನನ್ನ ಗೆಳೆಯ, ಆತನನ್ನು ನಾನು ಪ್ರೀತಿಸುತ್ತೇನೆ. ನಾನು ಸೂತಪುತ್ರನಾಗಿದ್ದರಿಂದ ಲೋಕವು ನನ್ನನ್ನು ತಿರಸ್ಕಾರದಿಂದ ನೋಡುವುದು. ದುರ್ಯೋಧನ ಮಾತ್ರ ಹಾಗೆಂದೂ ಮಾಡಿಲ್ಲ, ಮಾಡುವುದೂ ಇಲ್ಲ. ಕೃಷ್ಣ, ನಿನಗೆ ಗೊತ್ತಿದೆಯೋ ಇಲ್ಲವೋ ನಾನರಿಯೆ. ವರ್ಷಗಳ ಹಿಂದೆ ಜೀವನವನ್ನು ಅರಸಿ ಹಸ್ತಿನಾಪುರಕ್ಕೆ ಬಂದೆ. ದ್ರೋಣರ ಬಳಿ ಆಗ ತಾನೇ ಶಿಷ್ಯವೃತ್ತಿ ಮುಗಿಸಿದ ರಾಜಕುಮಾರರುಗಳ ಸ್ಪರ್ಧೆ ನಡೆಯುತ್ತಿತ್ತು. ಈ ದ್ರೋಣರು ನಾನು ಸೂತಪುತ್ರನೆಂದು ತಿರಸ್ಕರಿಸಿದ್ದರಿಂದ ವಿದ್ಯೆಗಾಗಿ ಭಾರ್ಗವರ ಬಳಿ ಹೋದೆ. ಅವರು ಅದೇ ಕಾರಣಕ್ಕೆ ನನ್ನನ್ನು ಶಪಿಸಿದರು. ಇರಲಿ, ನಾನು ಸ್ಪರ್ಧೆಯನ್ನು ನೋಡುತ್ತಿದ್ದೆ. ಅರ್ಜುನನ ವೀರಾವೇಶ ನನ್ನನ್ನು ಬಡಿದೆಪ್ಪಿಸಿತು. ನಾನು ಕಣಕ್ಕಿಳಿದೆ. ಎಲ್ಲರೂ ಸೂತಪುತ್ರನೆಂದು ತಿರಸ್ಕರಿಸಿದರು. ಸ್ಪರ್ಧೆಗೆ ಸೇರಿಸಲಿಲ್ಲ. ಆಗ ದುರ್ಯೋಧನ ನನ್ನ ನೆರವಿಗೆ ಬಂದ. ಅಂಗರಾಜ್ಯ ಅಭಿಷೇಕ ಮಾಡಿದ. ನಾವಿಬ್ಬರೂ ಅಂದಿನಿಂದ ಗೆಳೆಯರಾಗಿ ಬಿಟ್ಟೆವು. ಇದಾಗಿ ಎಷ್ಟೋ ವರ್ಷಗಳು ಕಳೆದು ಹೋಗಿದ್ದರೂ ನನ್ನ ಹೃದಯದಲ್ಲಿನ ಸ್ನೇಹ ಮಾತ್ರ ಮಾಸಿಲ್ಲ. ನನ್ನನ್ನು ಪ್ರೀತಿಸಿದವರು ಇಬ್ಬರೇ, ನನ್ನ ತಾಯಿ ರಾಧೆ ಮತ್ತು ಈ ದುರ್ಯೋಧನ. ಇವರಿಬ್ಬರಿಗಾಗಿಯೇ ನನ್ನ ಬಾಳು ಎಂದನು. ಕೃಷ್ಣನು ನಕ್ಕು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತನು. ಏನನ್ನೋ ಯೋಚಿಸಿದ ಅವನ ಕಣ್ಣುಗಳು ಒದ್ದೆಯಾದವು. ರಾಧೆಯನನ್ನು ಪ್ರೀತಿ ಕರುಣೆಗಳಿಂದ ನೋಡುತ್ತಾ ಕೃಷ್ಣನು, ರಾಧೇಯ, ನಿನ್ನ ತಾಯಿ ಉತ್ತಮ ಕುಲದ ಕ್ಷತ್ರಿಯ ಕನ್ಯೆ. ರಾಜಕುಮಾರಿಯಾಗಿದ್ದ ಅವಳು ಲೋಕಾಪವಾದಕ್ಕೆ ಹೆದರಿ ನೀನು ಹುಟ್ಟಿದೊಡನೆ ನಿನ್ನನ್ನು ತ್ಯಜಿಸಬೇಕಾಯಿತು. ಈಗ ಅವಳಿಗೆ ಅನೇಕ ಮಕ್ಕಳಿದ್ದರೂ ಅವಳ ಹೃದಯ ಬರಿದೋ ಬರಿದು. ಅವಳಿಗೆ ಕವಚ ಕುಂಡಲಗಳೊಡನೆ ಹುಟ್ಟಿದ್ದ ನಿನ್ನದೇ ಚಿಂತೆ ಎನ್ನಲು ಅಚ್ಚರಿಯಿಂದ, ರಾಧೇಯನು, ಎಂದರೆ ನಾನು ಸೂತಪುತ್ರನಲ್ಲ, ನಾನು ಕ್ಷತ್ರಿಯ, ಇದು ನಿಜವೇ? ಕೃಷ್ಣ, ನಿನಗೆ ನನ್ನ ತಾಯಿ ಗೊತ್ತಿರುವಳೆ? ಅವಳಿನ್ನೂ ಬದುಕಿರುವಳೆ? ನಾನು ಅವಳನ್ನು ನೋಡಬಹುದೇ? ಹೇಳು ಕೃಷ್ಣ, ಎಲ್ಲವನ್ನೂ ಹೇಳಿಬಿಡು. ಕೇಳಲು ನಾನು ಕಾತುರನಾಗಿರುವೆನು ಎಂದನು. ಭಾವೋದ್ವೇಗದಿಂದ ಅವನೆದೆ ಕಂಪಿಸುತ್ತಿತ್ತು. ರಾಧೇಯನನ್ನು ಕೈ ಹಿಡಿದು ಕೂರಿಸಿ ಕೃಷ್ಣನು, ರಾಧೇಯ, ಸತ್ಯವನ್ನು ಕೇಳಲು ಸಿದ್ಧನಾಗು. ನೀನು ಕುಂತಿಯ ಮಗ, ಪಾಂಡವರ ಹಿರಿಯಣ್ಣ. ಪಾಂಡುವಿನೊಡನೆ ಕುಂತಿ ಮದುವೆಯಾಗುವ ಮೊದಲೇ ಹುಟ್ಟಿದವನು ನೀನು ಎನ್ನಲು ರಾಧೇಯನಿಗೆ ಉಸಿರುಗಟ್ಟಿದಂತಾಯಿತು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು.